RCB should win. SRH ಮೇಲೆ ಕಾವ್ಯ ಮಾರನ್ ಮೇಲೆ ವಿನ್ ಆಗಲೇಬೇಕು. RCB ಫುಲ್ ಫೈರ್ ಈಗಿದ. ಏನು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಆಬ್ವಿಯಸ್ಲಿ 200 ಮೇಲೆ ಹೊಡಿತಾರೆ. RCB ಟಾಪ್ ಅಲ್ಲಿ ಇದೆ, ಟಾಪ್ ಅಲ್ಲಿ ಇರುತ್ತೆ, ಟಾಪ್ ಅಲ್ಲಿ ಬರುತ್ತೆ ಅಷ್ಟೇ. ವಿರಾಟ್ ಕೊಹ್ಲಿ ಅವ್ರು ನೆಕ್ಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡಿತಾರೆ ಅಂತ ಅನ್ಸುತ್ತಾ? ಅನ್ಸಲ್ಲ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿ ಅದ್ಭುತವಾದಂತಹ ಪ್ರದರ್ಶನ ತೋರ್ಕೊಂತ ಬಂದಿದೆ. ಆ ನಿಟ್ಟಿನಲ್ಲಿ ಲೀಗ್ ಮಾದರಿಯಲ್ಲಿ ಕೊನೆ ಪಂದ್ಯ ಮಾತ್ರ ಬಾಕಿ ಉಳಿದು, ಅದು ಕೂಡ ಈಗಾಗಲೇ ಕೊನೆ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಮಣಿಸಿರುವಂತಹ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಈ ಒಂದು ಕೊನೆ ಪಂದ್ಯ ಇದೆ. ಈ ಒಂದು ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ಳದೇ ಇದ್ದರೂ ಕೂಡ ಲೀಗನ್ನು ಒಂದು ಕೊನೆ ಪಂದ್ಯವನ್ನು ಗೆಲುವಿನ ಮೂಲಕ, ಅಂದರೆ ಮುಂದಿನ ಪಂದ್ಯಕ್ಕೆ ಕಾನ್ಫಿಡೆನ್ಸನ್ನು ತಗೊಂಡು ಹೋಗೋ ನಿಟ್ಟಿನಲ್ಲಿ ಈ ಒಂದು ಪಂದ್ಯ ಅತ್ಯಂತ ಮಹತ್ವದ್ದಾಗಿರುತ್ತೆ. ಎಸ್ಪೆಷಲಿ ಪ್ಲೇ ಆಫ್ ಅಂತ ಒಂದು ಹಂತಕ್ಕೆ ಬಂದಾಗ ಪ್ರತಿ ಪಂದ್ಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ RCB ತಂಡ ಟಾಪ್ 2 ಅಲ್ಲಿ ಮುಕ್ತಾಯಗೊಳಿಸಿ ಮುಂದಿನ ಪಂದ್ಯಗಳಲ್ಲಿ ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಬೇಕು ಅಂತಂದರೆ ಈ ಒಂದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಹಾಗಿದ್ರೆ ಈ ಒಂದು ಪಂದ್ಯದ ಕುರಿತಂತೆ ಇಲ್ಲೊಂದಿಷ್ಟು ಜನ ಯುವ ಆಟಗಾರರು, ಯುವ ಪ್ರತಿಭೆಗಳು ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ ಬನ್ನಿ. ಸರಿ, IPL ನ ಫಾಲೋ ಮಾಡ್ತಿದ್ರಲ್ವಾ? ಸೊ RCB ಹೆಂಗ್ ಆಡ್ತಾ ಇದೆ? ನೆಕ್ಸ್ಟ್ ಲೆವೆಲ್ ಪ್ಲೇಯಿಂಗ್. ಓಕೆ, ಇಡೀ ಸೀಸನ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರ ಪರ್ಫಾರ್ಮೆನ್ಸು, ದೇವದತ್ ಪಡಿಕ್ಕಲ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ? ಆಲ್ರೌಂಡ್ ಎಲ್ಲ ಪ್ಲೇಯರ್ಸ್ ಅವರೆಲ್ಲ ಎಫರ್ಟ್ಸ್ ಕೊಡ್ತಾವ್ರೆ, ಎಲ್ಲರೂ ಚೆನ್ನಾಗಿ ಆಡ್ತಾವ್ರೆ, ಎಲ್ಲರೂ ನೆಕ್ಸ್ಟ್ ಲೆವೆಲ್ ಪ್ಲೇಯಿಂಗ್ ಇದೆ. ಒಬ್ಬರು ಇವ್ರು ಆಡ್ತಾ ಇಲ್ಲ ಅಂತ ಹೇಳಿದ್ರೆ ರುಮಾರಿಯೋ ಶೆಪರ್ಡ್ ಈ ಸೀಸನ್ ಸ್ವಲ್ಪ ಕಮ್ಮಿ ಅವನೇ, ಇನ್ನೆಲ್ಲರೂ ನೆಕ್ಸ್ಟ್ ಲೆವೆಲ್ ಪ್ಲೇಯಿಂಗ್ ಅವರೇ. ಓಕೆ, ಈಗ RCB ಅಂತ ಬಂದರೆ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರೊಬ್ರು? ನನಗೆ ಫಸ್ಟ್ ವಿರಾಟ್ ಕೊಹ್ಲಿ, ಆಮೇಲೆ ದೇವದತ್ ಪಡಿಕ್ಕಲ್, ಆಮೇಲೆ ರುಮಾರಿಯೋ, ಡೇವಿಡ್, ಎಲ್ಲರೂ ಫೇವ್ರೇಟ್ಸೇ. RCBಯಲ್ಲಿ ಎಲ್ಲರೂ ಫೇವ್ರೇಟ್ಸೇ. ನೀವು ಕೂಡ ನಾನ್ ಇದು RCB ಆದರೆ ಫಸ್ಟು ಡೆಲ್ಲಿಯಲ್ಲಿ ಬಂದ್ಬಿಟ್ಟು KL ರಾಹುಲ್, ಆಮೇಲೆ ಅಷ್ಟೇ. ಓಕೆ, ಈಗ ದೇವದತ್ ಪಡಿಕ್ಕಲ್ ನಮ್ಮ ಹುಡುಗ, ನೋಡ್ತಾ ಇದ್ದೀರಾ ಹೇಗೆ ಆಡ್ತಾ ಇದ್ದಾರೆ ದೇವದತ್ ಪಡಿಕ್ಕಲ್? ದೇವದತ್ ಪಡಿಕ್ಕಲ್ ಎಲ್ಲ ಮ್ಯಾಚ್ ಎಲ್ಲ ಪರ್ಫಾರ್ಮೆನ್ಸ್ ಸಕ್ಕದಾಗಿದೆ, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅವನದು. ಎಲ್ಲ ಮ್ಯಾಚ್ ಅವ್ನ ಕಾನ್ಫಿಡೆನ್ಸ್ ಫಸ್ಟ್ ಬಾಲ್ ಸೆಕೆಂಡ್ ಬಾಲಲ್ಲೇ ಗೊತ್ತಾಗೋಗುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಅಷ್ಟು ಚೆನ್ನಾಗಿ ಆಡ್ತಾವನೆ. ಓಕೆ, ಇನ್ನು ನಮ್ಮ ಕರ್ನಾಟಕ ಪ್ಲೇಯರ್ಸ್ ಅಂತ ಬಂದರೆ ಯಾರೆಲ್ಲ ಈ IPL ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ? ನಿಮಗೆ ಯಾರು ಫೇವ್ರೇಟ್ ಪ್ಲೇಯರ್ ಇಲ್ಲಿ? KL ರಾಹುಲ್ ಪರ್ಫಾರ್ಮೆನ್ಸ್ ಇದೆ. ಇವಾಗ ಈ ಸೀಸನಲ್ಲಿ ಇಷ್ಟು 19 ಸೀಸನ್ ಆಡ್ಕೊಂಡ್ಬಂದ್ರೇನು ಇವಾಗ ಮನೀಶ್ ಪಾಂಡೆದು ಇವಾಗ ಲಾಸ್ಟ್ ಟೈಮ್ RCB ಮೇಲೆ ಮ್ಯಾಚ್ ಆ ಡೇವಿಡ್ ಕ್ಯಾಚಿಂದ ನೆಕ್ಸ್ಟ್ ಲೆವೆಲ್. ಇವಾಗ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಅವನದು ಸ್ವಲ್ಪ ರೀಚ್ ಚೆನ್ನಾಗಿ ಆಗ್ತಿದೆ. ಆದರೆ ನನಗೆ ಫಸ್ಟಿಂದ ಮನೀಶ್ ಪಾಂಡೆ ಇಷ್ಟ. IPL ನಾನು ಆ್ಯಕ್ಚುಲಿ 8th ಸ್ಟ್ಯಾಂಡರ್ಡಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈ ಇಯರ್ RCB ಸೂಪರಾಗಿ ಆಡ್ತಿದೆ, ತುಂಬ ಇಷ್ಟ ಆಗ್ತಿದೆ. ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್, ಈ ಸರಿನೂ ನಾವೇ ಕಪ್ ಎತ್ತುತ್ತೀವಿ ಅಂತ. ಓಕೆ, IPL ಅಂತ ಬಂದರೆ ಟೋಟಲ್ ಓವರಾಲ್ IPL ಅಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ನನ್ನ ಫೇವ್ರೆಟ್ ಪ್ಲೇಯರ್ ಬಂದೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಓಕೆ, ತಾವು ಕೂಡ ಇಲ್ಲಿ ಕ್ರಿಕೆಟ್ ಆಡ್ತೀರಾ? ಇಲ್ಲ, ನಾವು ಚೇರ್ ಅಪ್ ಮಾಡೋಕ್ಕೆ ಬಂದಿರೋದು. ನೋಡೋಣ, ನಮ್ಮ ಟೀಮಲ್ಲಿ ಏನಾದರೂ ಕಡಿಮೆ ಇದ್ದರೆ ನಾನು ಮತ್ತು ಇನ್ನೊಬ್ರು ನನ್ನ ಫ್ರೆಂಡು ಕೂಡ ಆಡ್ಬಿಡ್ತೀವಿ ಆ್ಯಸ್ ಅ ಫೀಲ್ಡರ್ಸ್. IPL ಅಂತ ಬಂದಾಗ ನಮ್ಮ ಕರ್ನಾಟಕದ ಪ್ಲೇಯರ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ದೇವದತ್ ಪಡಿಕ್ಕಲ್, KL ರಾಹುಲ್ ಎಲ್ಲ. ಸೊ ಅವ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಆ್ಯಕ್ಚುಲಿ ನನಗೆ KL ರಾಹುಲ್ ಅಂದರೆ ತುಂಬ ಇಷ್ಟ. ಬಟ್ ಅವ್ರು RCBಯಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಸ್ಟಿಲ್ ಅವ್ರ ಟೀಮಲ್ಲಿ ಇರೋದು ಬೇರೆ ಟೀಮಲ್ಲಿ ಇದ್ರೂ ನಮ್ಗೆ ಇಷ್ಟ ಅವರು. ಆ್ಯಂಡ್ ದೇವದತ್ ಪಡಿಕ್ಕಲ್ ಆ್ಯಸ್ ಯೂಶುವಲ್ ಹಿ ಈಸ್ ಮೈ ಫೇವ್ರೆಟ್. ತುಂಬ ಇಷ್ಟ ಆಗುತ್ತೆ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಆಡ್ತಿರೋದು. ಓಕೆ, ನೆಕ್ಸ್ಟ್ ಮ್ಯಾಚು ಸನ್ರೈಸರ್ಸ್ ಹೈದರಾಬಾದ್ ಮೇಲಿದೆ. ಸೊ ಈ ಮ್ಯಾಚಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? RCB ಶುಡ್ ವಿನ್ SRH ಮೇಲೆ. ಅವರು ಯಾರದು SRH ಅವರು ಓನರ್ ಕಾವ್ಯ ಮಾರನ್ ಮೇಲೆ ವಿನ್ ಆಗಲೇಬೇಕು. ವಿ ವಿಲ್ ವಿನ್. IPL ನ ಫಾಲೋ ಮಾಡ್ತಿದ್ದೀರಿ? IPL ಆಲ್ವೇಸ್ ಫಾಲೋ ಮಾಡ್ತೀವಿ ಸರ್, ನಾವು ಹುಡುದಾಗಿಂದನೂ ಮಾಡ್ತಾ ಇದ್ದೀವಿ. ಹೆಂಗೆ ಆಡ್ತಾ ಇದೆ ಸರ್ ಈ ಸರಿ IPL ಹೆವಿ ನಡೀತಾ ಇದೆ. ನಮ್ಮ RCB ಟಾಪ್ ಅಲ್ಲಿ ಇದೆ, ಟಾಪ್ ಅಲ್ಲಿ ಇರುತ್ತೆ, ಟಾಪ್ ಅಲ್ಲಿ ಬರುತ್ತೆ ಅಷ್ಟೇ. ಯಾರು ಸರ್ ಈ ಸರಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ಮತ್ತೆ ಪ್ಲೇಯರ್ ನಮ್ಮ ಕೊಹ್ಲಿ, ವಿರಾಟ್ ಕೊಹ್ಲಿ 18 ನಂಬರ್ ಜರ್ಸಿ. ಕೊಹ್ಲಿ ಈ ಸತಿ ಆರೆಂಜ್ ಕ್ಯಾಪ್, ಭುವಿದೆ ಪರ್ಪಲ್ ಕ್ಯಾಪ್ ಅಷ್ಟೇ. ಏನ್ ಬಂದ್ರು ಕಪ್ಪು ನಮ್ದೆ ಮಾಮ, ಅದನ್ನೊಂದು ಹೇಳು. ಕಪ್ ಈ ಸತಿ ಕಪ್ ನಮ್ದೆ, ಅದೇ ಇಂಪಾರ್ಟೆಂಟ್ ಇರೋದು. ಓಕೆ, ಈಗ ನೀವು IPL ನ ಫಾಲೋ ಮಾಡ್ತಾ ಇದ್ದೀರಾ? ಅವಶ್ಯವಾಗಿ. ಈಗ ಕರ್ನಾಟಕದ ಪ್ಲೇಯರ್ಸ್ ಇದ್ದಾರೆ ತುಂಬಾ ಜನ, ದೇವದತ್ ಪಡಿಕ್ಕಲ್ ಆಯ್ತು, ಮನೀಶ್ ಪಾಂಡೆ ಆಯ್ತು, KL ರಾಹುಲ್ ಆಯ್ತು. ಹೆಂಗ್ ಆಡ್ತೀರಾ? ಎಲ್ಲರೂ ಬೆಂಕಿ ಆಡಕತ್ತಾರ. ನಮ್ಮ KL ರಾಹುಲ್ ಅಣ್ಣ ಅಂತ ಹೆವಿ ಮಾಡ್ತಾನ. ನಮ್ಮ ಮನೀಶ್ ಪಾಂಡೆ ಅಂತೂ ಮೊನ್ನೆ ಕ್ಯಾಚ್ ಹಿಡಿದ್ ನೋಡಿ ಎಲ್ಲರೂ ದಂಗು. ನಮ್ಮ ಕರ್ನಾಟಕ ಪ್ಲೇಯರ್ಸ್ ಎಲ್ಲೇ ಇರಲಿ, ಅವ್ರು RCB ಅಲ್ಲಿ ಇರಲಿ ಬಿಡ್ಲಿ, ಅವ್ರಿಗೆ ಸಪೋರ್ಟ್ ಯಾವಾಗಲೂ ಇರುತ್ತೆ. ಅವ್ರು RCBನೇ ಆಗಿರ್ಬೇಕಂತೇನಿಲ್ಲ, ಅವ್ರು ಎಲ್ಲೇ ಇದ್ರು ಸಹಿತ ಅವರಿಗೆ ನಮ್ಮ ಒಂದು ಗೌರವ ಇರುತ್ತೆ. ಅವ್ರು ಎಲ್ಲೇ ಆಡಲಿ, ಅವ್ರ ಪರವಾಗಿ ಆಡಲಿ, ನಮ್ಮ RCB ವಿರುದ್ಧ ಚೆನ್ನಾಗಿ ಆಡಲಿ, ಇನ್ನು ನಮ್ಮ RCB ವಿರುದ್ಧ ಚೆನ್ನಾಗಿ ಆಡಲಿ, ಅದಕ್ಕೇನಿಲ್ಲ, ಚೆನ್ನಾಗಿ ಆಡಲಿ ಅಷ್ಟೇ ಸರ್. ಈ ನೆಕ್ಸ್ಟ್ ಮ್ಯಾಚು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಇದೆ. ಅದನ್ನು ಹೊಡಿತೀವಿ, ಅದನ್ನ ಹೊಡೆತೀವಿ. ಅದ್ರ ಬಗ್ಗೆ ಕೇಳಕ್ ಹೋಗಬೇಡಿ. ಅದನ್ನ ಹೊಡೆದ್ಬಿಟ್ಟು ಟಾಪ್ ಪ್ಲೇಸ್ ಅಲ್ಲೇ ಇರ್ತೀವಿ, ಅದನ್ನ ತಡೆಯೋಕ್ಕೂ ಆಗಲ್ಲ ಅಷ್ಟೇ. ನಾವು ಮ್ಯಾಚ್ ಸೋತ್ರು ಟಾಪ್ ಇಂದ ಇಳಿಸಕ್ಕಾಗಲ್ಲ ಸರ್ ನಮ್ಮನ್ನ ಯಾರ ಕೈಲಿ. ಓಕೆ, ಈಗ ನೆಕ್ಸ್ಟ್ ಮ್ಯಾಚ್ ಅಲ್ಲಿ RCB ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದ್ರೆ ಏನ್ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತೀರಾ? RCB 250+ ಸರ್, ಅಷ್ಟೇ. ಓಕೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯಾರಿಂದ ನೀವು ಬಿಗ್ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕೊಹ್ಲಿ ಸೆಂಚುರಿ ಸರ್.
ಅಷ್ಟೇ ಸರ್. ಕೊಹ್ಲಿ ಸೆಂಚುರಿ ನಮ್ಮ ಆಕ್ಚುಲಿ ಪಡಿಕಲ್ ಹೊಡಿತಾನೆ. ಆಪೋಸಿಟ್ ಅಭಿಷೇಕ್ ಶರ್ಮಾ ಹೊಡೆದ್ರೆ ನಮ್ಮ ಕಡೆ ಕೊಹ್ಲಿ ಹೊಡಿತಾನೆ ಸರ್. ಓಕೆ, ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ? ಅವ್ರು ಈಗಿದಾನೋ ಒಂದು ಸೆಂಚುರಿ ಹೊಡೆದ್ಬಿಟ್ರೆ ನಮ್ಗೆ ಫುಲ್ ಖುಷಿ. ಅವ್ರ ಸೆಂಚುರಿ ಹೊಡೆದ್ರೆ ಒಂಥರ ಖುಷಿ ಬರ್ತದೆ. ನೆಕ್ಸ್ಟ್ ಮ್ಯಾಚು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ RCB ಕಡೆಯಿಂದ? RCB ವಿನ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಮ್ಯಾಚಲ್ಲಿ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಏನು ಸ್ಕೋರ್ ಮಾಡ್ತಾರೆ? 200. ಓಕೆ, ತಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಈ ಕ್ರಿಕೆಟ್ನ? ಹೌದು. ಇಲ್ಲೇನು ಬ್ಯಾಟ್ಸ್ಮನ್ನ ಬೌಲರಾ ನೀವು? ಬ್ಯಾಟಿಂಗ್ ಆಲ್ರೌಂಡರ್. ಹೆಂಗೆ ಆಡ್ತಾ ಇದ್ದೀರಪ್ಪ RCB ಈ ವರ್ಷ? ಚೆನ್ನಾಗಿ ಆಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ಲು ಅವ್ರ ಬಗ್ಗೆ ಏನು ಹೇಳ್ತೀಯಾ? ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. KKR ಮೇಲೆ ಸೆಂಚುರಿ ಹೊಡೆದಿದ್ದಾರೆ, ಅದು ಚೆನ್ನಾಗೇ ಇಷ್ಟ ಆಯಿತು. ಓಕೆ, ಈಗ RCB ನೆಕ್ಸ್ಟ್ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಅವ್ರ ಕಡೆ ಎಷ್ಟು ರನ್ ಬರುತ್ತೆ? ಇದು 250 ಬರುತ್ತಾನೆ. ಓಕೆ, ವಿರಾಟ್ ಕೊಹ್ಲಿ ಅವ್ರು ನೆಕ್ಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡಿತಾರೆ ಅಂತ ಅನ್ಸುತ್ತಾ? ಅನ್ಸಲ್ಲ. ಅನ್ನಿಸ್ತಾ ಇಲ್ಲ. ಓಕೆ, ಈಗ ಬೌಲಿಂಗಲ್ಲಿ RCB ಹೆಂಗೆ ಪರ್ಫಾರ್ಮೆನ್ಸ್ ಇದೆ ಈ ವರ್ಷ? ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲಿ ಜೇಕಬ್ ಡಫಿ ಮತ್ತು ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಶ್ರೇಯಸ್ ಶರ್ಮಾ, ಏಂಜಲ್ ವುಡ್ ಎಲ್ಲ ಚೆನ್ನಾಗಿ ಆಗ್ತಿದ್ದಾರೆ ಈ ವರ್ಷ. ಓಕೆ, ಫೈನಲ್ ಆಗಿ RCB ಬಗ್ಗೆ ಏನು ಹೇಳ್ತೀರಾ? ಈ ವರ್ಷ ಜೋಶ್ ಏನು ನಿಮ್ಮದು? ಈ ಸಲ ಕಪ್ ನಮ್ಮದೇ. ಇಡೀ ಸೀಸನ್ ನೋಡಿದ್ರೆ RCB ಹೇಗೆ ಆಡ್ತಾ ಇದ್ದಾರೆ? ತುಂಬ ಚೆನ್ನಾಗಿ ಆಡ್ತಾವ್ರೆ, ನನಗೆ ತುಂಬ ಇಷ್ಟ ಆಯಿತು. ಅದು ನೋಡಿ ಪ್ಲೇಯಿಂಗ್ ಲೆವೆಲ್ ಚೆನ್ನಾಗಿದೆ. ಫಿಲಿಪ್ಸ್ ಅಲ್ಲಿ ಬರಬೇಕಂತ ಆಸೆ ಇದೆ ನನಗೆ. RCBಯಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಈ ವರ್ಷ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಈ ವರ್ಷ? ತುಂಬ ಚೆನ್ನಾಗಿದೆ. ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಏನು ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಂದು 200+, 220+. ನೆಕ್ಸ್ಟ್ ಮ್ಯಾಚ್ ಕೂಡ RCB ಗೆಲ್ಬೋದು ಅಂತ? ಯಾ, ನಂಗೆ RCB ಪರ್ಫಾರ್ಮ್ ಮಾಡ್ತಿರೋದು ಭಾಳ ಖುಷಿ ಇದೆ. ಯಾಕಂದರೆ ವಿರಾಟ್ ಕೊಹ್ಲಿ ಅಂತೂ ಬೆಂಕಿ ಫಾರ್ಮಲ್ಲಿ ಇದ್ದಾನೆ. ಪಾಪ 2 ಡಕ್ ಆಯಿತು ಅಂದರೂ ಪರವಾಗಿಲ್ಲ, ಆದರೂ ಡ್ಯಾನಿಶ್ ಸೇಟ್ ಹೇಳ್ದಂಗೆ ಒಂದು ಸೆಂಚುರಿನೂ ಹೊಡೆದಿದ್ದಾನೆ. 2ನೇ ಸೆಂಚುರಿ ಹೊಡೆಯೋಕ್ಕಾಗದೇ ಇದ್ದರೂ ಪಾಪ ಸಖತ್ತಾಗಿ ಆಡ್ದ. ಅದ್ರ ಜೊತೆ ವೆಂಕಟೇಶ್ ಅಯ್ಯರು ಲಾಸ್ಟ್ ಮೂಮೆಂಟಲ್ಲಿ ಬಂದು ಒಂಥರ ಭಯಂಕರ ಆಡ್ತಿದ್ದಾನೆ. ಆಮೇಲೆ ದೇವದತ್ ಪಡಿಕ್ಕಲ್ಲು ತುಂಬ ಚೆನ್ನಾಗಿ ಆಡ್ತಾನೆ. ಯಾಕಂದರೆ ಅವ್ನು ನೋಡ್ತಿರೋ ಎಲ್ಲ ಬಂದು ಬಾಲ್ನೂ ಲಾಸ್ಟ್ ಟೈಮ್ಗಿಂತ ಅಂದರೆ 2 ವರ್ಷದ ಮುಂಚೆ ಎಲ್ಲ ಭಾಳ ಬಾಲ್ ತಿಂದು ಚೆನ್ನಾಗಿ ಆಡ್ತಿರ್ಲಿಲ್ಲ. RCBಗೂ ಒಂದು ಯಾವುದೋ ಮ್ಯಾಚಲ್ಲಿ ನಾವು ಸೆಕೆಂಡ್ ಸ್ಪಾಟು ಆಗಕ್ಕಾಗಲಿಲ್ಲ. ಸೊ ಬಟ್ ಈ ಸತಿ ನೋಡಿದ್ರೆ ಒಂದು ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿದೆ. ಆಮೇಲೆ ಡೊಮೆಸ್ಟಿಕ್ ಸೀಸನ್ ಎಲ್ಲ ಸಖತ್ತಾಗಿ ಆಡ್ಕೊಂಡು ಬಂದಿರೋದ್ರಿಂದ ತುಂಬ ಫಾರ್ಮಲ್ಲಿ ಅಥವಾ ತುಂಬ ಟಚ್ಚಲ್ಲಿದ್ದಾನೆ. ಹೇಗೆ ಹ್ಯಾಂಡ್ಲ್ ಮಾಡೋದು ನಮ್ಮ RCB ಅವರು ಇಟ್ ಆಲ್ಸೋ ಮ್ಯಾಟರ್ ಆಗುತ್ತೆ. ಯಾಕಂದರೆ ಹಿ ಬ್ರಿಂಗ್ಸ್ ಅ ಡಿಫ್ರೆಂಟ್ ಅಪ್ರೋಚ್. ಯಾಕಂದರೆ ಏನಾರ ಒಂದು ಚೆನ್ನಾಗಿ ಆಡ್ತಿದ್ರೆ ಅವ್ನು ಬಂದು ಬೌಲಿಂಗ್ ಮಾಡಿದ ತಕ್ಷಣ ತೆಗ್ದಿರೋ ವಿಕೆಟ್ಸು ಭಾಳ ಇದೆ. ಸೊ ಅದಕ್ಕೋಸ್ಕರ ಇಟ್ಸ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ ನಮ್ಮ ಬೌಲರ್ಸ್ನೂ ಚೆನ್ನಾಗೇ ಮಾಡ್ತಿದ್ದಾರೆ. ಸೊ ಎಲ್ಲ ಪಾಸಿಟಿವ್ ಇರೋದ್ರಿಂದ ಒಂಥರ ಸಖತ್ ಕ್ಲಾಶ್ ಆಗೇ ಇರುತ್ತೆ. ಆದರೆ 50-50 ಹೇಳ್ಬೋದು. ಅಂದರೆ ಗೆಸ್ ಮಾಡೋಕ್ಕಾಗಲ್ಲ RCBನೇ ಹೊಡೆಯುತ್ತೋ ಅಥವಾ ಸನ್ರೈಸರ್ಸ್ ಹೊಡೆಯುತ್ತೋ ಅಂತ. ಸೊ ಇಟ್ಸ್ ಎ ಟಫ್ ಮ್ಯಾಚ್. ಓಕೆ, ಫೈನಲ್ ವರ್ಡ್ಸ್ ಏನು ಹೇಳ್ತೀರಾ ಈ ವರ್ಷ RCBಗೆ? ಪ್ಲೇ ಬೋಲ್ಡ್.